ಡಾಕ್ಟರ್ ನೋಡಿ ಡಾಕ್ಟರ್, ಎಷ್ಟು ರಕ್ತ ಹೋಗ್ತಾ ಇದೆ. ನೋಡಿ ಇವ್ರೆ, ಯಾರೋ ಚಾಕುವಿಂದ ಕತ್ ಕುಯ್ದಿದ್ದಾರೆ. ಎಲ್ಲಿ ಹೋಗಿ ಏನ್ ಗಲಾಟೆ ಮಾಡ್ಕೊಂಡು ಬಂದಿದ್ದೀರೋ ಏನೋ. ಇದು ಪೊಲೀಸ್ ಕೇಸ್ ಆಗುತ್ತೆ. ಅದು ಅಲ್ಲದೆ ಯಾವನಾದ್ರೂ ಆಸ್ಪತ್ರೆಗೆ ನುಗ್ಗಿ ಗಲಾಟೆ ಮಾಡಿದ್ರೆ ಭುವನ ಕಳಿಸಿವ್ರನ್ನ. ಒಂದ್ ನಿಮಿಷ ಡಾಕ್ಟರ್, ಆಲ್ಮೋಸ್ಟ್ 1 ವರ್ಷದಿಂದ ಹಾಸ್ಪಿಟಲ್ಸ್ ಅಲ್ಲಿದ್ದೀನಿ. ನನಗೆ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತು ಡಾಕ್ಟರ್. ನಾನು ದುಡ್ಡನ್ನ ಡೆಪಾಸಿಟ್ ಮಾಡ್ಲಿಲ್ಲ ಅಂದ್ರೆ ನೀವು ಟ್ರೀಟ್ಮೆಂಟ್ ಶುರು ಮಾಡಲ್ಲ ಅಂತಾನೂ ಗೊತ್ತು ಡಾಕ್ಟರ್. ನಾನು ಈ ವೇಷದಲ್ಲಿರೋದನ್ನ ನೋಡಿ ನಾನು ದುಡ್ಡು ಸೆಟಲ್ ಮಾಡಲ್ಲ ಅಂತ ಅಲ್ವಾ ಡಾಕ್ಟರ್ ನೀವು ಅಂದ್ಕೊಂತಾರದು? ನಿಮ್ಮ ಹಾಸ್ಪಿಟಲ್ ಅಕೌಂಟ್ ಡೀಟೇಲ್ಸ್ ನನಗೆ ಕೊಡಿ ಡಾಕ್ಟರ್. ಇನ್ನು ಅರ್ಧ ಗಂಟೆ ಒಳಗಡೆ ಎಷ್ಟು ಲಕ್ಷ ಬೇಕಾದ್ರೂ ಡೆಪಾಸಿಟ್ ಮಾಡ್ತೀನಿ ಡಾಕ್ಟರ್. ಪ್ಲೀಸ್ ಡಾಕ್ಟರ್, ಅವಳನ್ನ ಅಡ್ಮಿಟ್ ಮಾಡ್ಕೊಳ್ಳಿ ಡಾಕ್ಟರ್. ಎಷ್ಟು ಲಕ್ಷ ಬೇಕಾದ್ರೂ ಡೆಪಾಸಿಟ್ ಮಾಡ್ತೀನಿ ಅಂತಿದ್ದೀರಾ? ಮಾಡ್ತೀನಿ. ಯಾರು ನೀವು? ಹೇಳಿ ಸರ್, ಯಾರು ನೀವು? ನೀವೇನ್ ಕೆಲಸ ಮಾಡ್ಕೊಂಡಿದ್ದೀರಾ ಅದನ್ನಾದ್ರೂ ಹೇಳಿ. ಹೇಳಿ ಸರ್. ನಾನೊಬ್ಬ ಭಿಕ್ಷುಕ ಸರ್. ಅಮ್ಮ ಬೇಗ. ಓ, ಇಂಗ್ಲಿಷಲ್ಲಿ ಭಿಕ್ಷೆ ಕೇಳಿದ ತಕ್ಷಣ ಎಷ್ಟು ಬೇಕಾದ್ರೂ ದುಡ್ಡು ಬಂದ್ಬಿಡುತ್ತಾ? ಹೋಗ್ರಿ ಡಾಕ್ಟರ್. ಅಯ್ಯೋ ಸರ್, ಸ್ವಲ್ಪ ಬೇಗ ಬನ್ನಿ ಸರ್. ಬಿಂದು, ಅಮ್ಮ ನನಗೆ ಕ್ಷಮಿಸ್ಬಿಡಮ್ಮ. ಹಲೋ, ಯಾರು ಮಾತಾಡೋದು? ಸಿದ್ದು. ಹಲೋ. ಪೇಷಂಟ್ ಬಿಲಾಂಗಿಂಗ್ಸು ಪರ್ಸ್ ಚೆಕ್ ಮಾಡ್ಕೊಂಬಿಡಿ. ಇಲ್ಲಿದ್ದಾನೆ. ಎದಳು, ಇನ್ಸ್ಪೆಕ್ಟರ್ ಕರೀತಾ ಇದಾರೆ, ಬಾ. ನಾನೇನ್ ಮಾಡಿದೆ ಸರ್? ಸಾಹೇಬ್ರೆಲ್ಲ ಹೇಳ್ತಾರೆ, ಕೇಳು ಅಂತ ಬಾ. ಸರ್, ಇವನೇ ಸರ್ ಅವನು. ಗಾಡಿಲಿ ಕೂತ್ಕೋ. ಸರ್ ನಾನೇನ್ ಸರ್ ಮಾಡಿದೆ? ಭಿಕ್ಷೆ ಬೇಡವರಿಗೆಲ್ಲ ಕಾರಣ ಹೇಳ್ಬೇಕು. ಭಿಕ್ಷುಕ ನನ್ನ ಮಗನೇ, ಕೈ ಹಿಡಿದು ಮಾತಾಡಿಸ್ತೀಯ? ಇಲ್ಲ ಸರ್, ಟೈಮ್ ನೋಡ್ಬೇಕಾಗಿತ್ತು, ಅದಕ್ಕೆ ವಾಚ್ ನೋಡಿದೆ ಸರ್. ನಾನು ಭಿಕ್ಷೆ ಎತ್ತಿದ ದುಡ್ಡನ್ನ ಒಂದು ಸ್ವಲ್ಪ ಖರ್ಚು ಮಾಡಿ ಇನ್ನು ಮಿಕ್ಕಿದ ದುಡ್ಡನ್ನ ಬೆಳಗ್ಗೆ 11 ಗಂಟೆ ಒಳಗಡೆ ದೇವಸ್ಥಾನದ ದುಂಡಿಗೆ ಹಾಕ್ಬೇಕು ಸರ್. ಪ್ಲೀಸ್ ಸರ್. ದೇವಸ್ಥಾನಕ್ಕೆ ದುಡ್ಡು ಹಾಕಿದ ಮೇಲೆ ಸ್ಟೇಷನ್ ನನ್ನ ಜೊತೆ ಬರ್ತೀಯಾ? ಅದೇನ್ ಹಾಕ್ತೀಯ?
ನಡೆಯೋ. ಇನ್ಸ್ಪೆಕ್ಟರ್ ಎತ್ತರಿ ಕೈನ. ಡು ಯು ನೋ ಹೂ ಈಸ್? ಗಾರ್ಡ್ಸ್ ಎಸ್ಕಾರ್ಟ್ ಹಿಮ್. ಸಿದ್ದು ನೀ ಹೋಗಪ್ಪ. ಸರ್ ನೀವು ಸರ್ ಎಲ್ಲ ಪ್ರೊಸೀಜರು ಸರಿಯಾಗಿದೆ. ಶಿ ಇಸ್ ಔಟ್ ಆಫ್ ಡೇಂಜರ್. ಥ್ಯಾಂಕ್ ಯು. ಸಿದ್ದು ನಮ್ಮ HR ಡಿಪಾರ್ಟ್ಮೆಂಟ್ ಸಿರೀಶ್ಗೆ ಎಲ್ಲ ವಿಷಯನೂ ಹೇಳಿದ್ದೀನಿ. ಟೇಕ್ ಕೇರ್. ಸರ್ ನೀವ್ಯಾರು ಅಂತ ಗೊತ್ತಿಲ್ಲದೆ ದಯವಿಟ್ಟು ಕ್ಷಮಿಸಿ ಸರ್, ಪ್ಲೀಸ್ ಸರ್. ಇಷ್ಟು ದಿನ ಒಬ್ಬ ಭಿಕ್ಷುಕನಾಗಿದ್ದೆ. ಆಗ ಒಂದು ದಿನನೂ ನನಗೆ ನಾಚಿಕೆ ಆಗಲಿಲ್ಲ. ಆದರೆ ಇವತ್ತು ಒಬ್ಬ ಶ್ರೀಮಂತನಾಗಿರೋದಕ್ಕೆ ನಾಚಿಕೆ ಆಗ್ತಾ ಇದೆ. ನೀವು ಕ್ಷಮಿಸಿ ಅಂತ ಇರೋದು ನನಗಲ್ಲ, ನನ್ನ ಹತ್ರ ಇರೋ ದುಡ್ಡಿಗೆ. ಮನುಷ್ಯರಿಗೆ ಬೆಲೆ ಕೊಡಿ, ದುಡ್ಡಿಗಲ್ಲ.